ಗುಡ್ ಮಾರ್ನಿಂಗ್. ಕಳೆದ ತರಗತಿಯಲ್ಲಿ ನಾವು ಸಾಮಾಜಿಕ ಸಂಸ್ಥೆಗಳನ್ನು ಕುರಿತಾಗಿ ಅಧ್ಯಯನವನ್ನು ಆರಂಭಿಸಿದ್ದೇವೆ. ಸಮಾಜಶಾಸ್ತ್ರದಲ್ಲಿ ಸಾಮಾಜಿಕ ಸಂಸ್ಥೆಗಳು ಅತ್ಯಂತ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತವೆ ಅನ್ನೋದನ್ನು ತಿಳ್ಕೊಳ್ತಾ ಅದರಲ್ಲಿ ವಿವಾಹ ಅಂತಕ್ಕಂತಹ ಸಂಸ್ಥೆಯನ್ನು ಕುರಿತಾಗಿ ನಾವು ಅಧ್ಯಯನವನ್ನು ಆರಂಭಿಸಿದ್ದೀವಿ. ದ ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾರೇಜ್ ಎನ್ನುವಂತಹ ಕೃತಿಯಲ್ಲಿ ವೆಸ್ಟರ್ನ್ ಮಾರ್ಕ್ ಅವರು ಹೇಳ್ತಾರೆ, ಸಂತತಿಯ ಜನನದ ನಂತರವೂ ಶಾಶ್ವತವಾಗಿ ಮುಂದುವರಿತಕ್ಕಂತಹ ಸ್ತ್ರೀ ಪುರುಷರ ಅಥವಾ ಹೆಣ್ಣು ಗಂಡಿನ ಸಂಬಂಧವನ್ನು ನಾವು ವಿವಾಹ ಅಂತ ಹೇಳಿ ಕರೀತೇವೆ ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ಸ್ತ್ರೀ ಪುರುಷರ ನಡುವೆ ಒಂದು ಲೈಂಗಿಕ ಸಂಬಂಧಗಳ ಚೌಕಟ್ಟನ್ನು ರೂಪಿಸ್ತಕ್ಕಂತಹದ್ದು ವಿವಾಹದ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಉದ್ದೇಶ ಅಂತಕ್ಕಂಥದ್ದು ಆಗಿರ್ತದೆ. ಆ ಹಿನ್ನೆಲೆಯಲ್ಲಿ ವಿವಾಹ ಅಂತಕ್ಕಂತಹ ಸಂಸ್ಥೆಯನ್ನು ಕುರಿತು ಅಧ್ಯಯನ ಮಾಡ್ತಾ ಇದ್ವಿ. ಅದು ಸಾರ್ವತ್ರಿಕವಾಗಿದ್ದು ಒಂದು ಕುಟುಂಬದ ಅಸ್ತಿತ್ವಕ್ಕೆ ಸಹಾಯಕವಾಗ್ತಕ್ಕಂತಹದ್ದು, ಹಾಗೆಯೇ ಒಂದು ಸಮಾಜದ ನೈತಿಕ ಚೌಕಟ್ಟನ್ನು ತುಂಬ ವ್ಯವಸ್ಥಿತವಾಗಿ ರೂಪಿಸ್ತಕ್ಕಂತಹದ್ದು ವಿವಾಹ ಅಂತಕ್ಕಂತಹ ಸಂಸ್ಥೆ ಎನ್ನುವಂತಹದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬಂದಿದ್ದೀವಿ. ಬಹುಶಃ ಇಲ್ಲಿ ವಿವಾಹ ಅಂತಕ್ಕಂತಹದ್ದು ಕೇವಲ ಮಕ್ಕಳನ್ನು ಪಡೀತಕ್ಕಂತಹದ್ದು ಅಥವಾ ಲೈಂಗಿಕ ಸಂಬಂಧಗಳು ಈ ಎರಡಕ್ಕೆ ಸೀಮಿತವಾಗಿಲ್ಲ. ಬದಲಾಗಿ ಅದು ಸಂತತಿಯ ಜನನದ ನಂತರವೂ ಮುಂದುವರಿತಕ್ಕಂತಹ ಒಂದು ಬಹುಮುಖ್ಯವಾದಂತಹ ಘಟಕ ಇದಾಗಿದೆ. ಯಾಕೆ ಅಂತ ಹೇಳಿದ್ರೆ ಇಡೀ ಮಾನವ ಕುಲದ ಮುಂದುವರಿಯುವಿಕೆಗೆ ವಿವಾಹ ಸಂಸ್ಥೆಯ ಒಂದು ವ್ಯವಸ್ಥಿತವಾದಂತಹ ಚೌಕಟ್ಟು ಅತ್ಯಂತ ಪ್ರಮುಖವಾದಂತಹ ಒಂದು ಪಾತ್ರವನ್ನು ಇಲ್ಲಿ ನಿರ್ವಹಿಸ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗೆಯೇ ಭಾರತೀಯ ಸಮಾಜದ ಒಂದು ಅಂಶಗಳನ್ನು ತೆಗೆದುಕೊಂಡಾಗ ಇಲ್ಲಿ ವಿವಾಹ ಬಾಹಿರವಾದಂತಹ ಸಂಬಂಧಗಳಿಗೆ ಮನ್ನಣೆ ಇಲ್ಲ. ಹಾಗೆಯೇ ವಿವಾಹ ಬಾಹಿರವಾಗಿ ಮಕ್ಕಳನ್ನು ಪಡೆದರೆ ಆ ಮಕ್ಕಳು ಇಲ್ಲಿ ಕಾನೂನುಬದ್ಧವಾದಂತಹ ಅಧಿಕೃತವಾದಂತಹ ಒಂದು ಸಂತಾನ ಅಂಥೇಳಿ ಅನಿಸ್ಕೊಳ್ಳೋದಿಲ್ಲ. ಆ ಮಕ್ಕಳಿಗೆ ಸಮಾಜ ಒಂದು ಮನ್ನಣೆಯನ್ನು ಕೊಡೋದಿಲ್ಲ. ಇಲ್ಲಿಜಿಟಮೇಟ್ ಬರ್ತ್ ಅಂತ ಹೇಳಿ ಕಡೆಗಣಿಸಲಾಗ್ತದೆ ಅಥವಾ ಸಮಾಜದ ಅವಗಣನೆಗೆ ಆ ಮಕ್ಕಳು ಪಾತ್ರರಾಗ್ಬಿಡ್ತಾರೆ. ಆ ದೃಷ್ಟಿಯಿಂದ ಇಡೀ ಸಮಾಜ ಒಂದು ಚೌಕಟ್ಟನ್ನು ರೂಪಿಸಿದೆ. ಆ ಚೌಕಟ್ಟಿನಲ್ಲಿಯೇ ವಿವಾಹ ಸಂಬಂಧಗಳು ರೂಪುಗೊಳ್ತಕ್ಕಂಥದ್ದು, ಲೈಂಗಿಕ ಬಾಂಧವ್ಯಗಳು ಏರ್ಪಡ್ತಕ್ಕಂಥದ್ದು ಮತ್ತು ಮಕ್ಕಳನ್ನು ಪಡೀತಕ್ಕಂಥದ್ದು ಇದೆಲ್ಲವೂ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಚಿತ್ರಣ ಇಲ್ಲಿನದು ಅನ್ನುವಂಥದ್ದನ್ನು ನಾವಲ್ಲಿ ನೋಡ್ತೀವಿ. ಹೀಗಾಗಿ ನಾವು ವಿವಾಹ ಅಂದ್ರೇನು, ವಿವಾಹದ ಕೆಲವು ಲಕ್ಷಣಗಳು, ಅಂಶಗಳು, ಅದರ ಸ್ವರೂಪ ಅಂತಕ್ಕಂಥದ್ದು ಹೇಗಿರ್ತದೆ ಅನ್ನುವಂತಹ ಸಾರ್ವತ್ರಿಕ ಸ್ವರೂಪವನ್ನು ಇಲ್ಲಿ ಗಮನಿಸಿದ್ದೇವೆ. ಈ ದಿನ ನಾವು ನೋಡ್ತಕ್ಕಂತಹದ್ದು ವಿವಾಹದ ಕಾರ್ಯಗಳು, ಫಂಕ್ಷನ್ಸ್ ಆಫ್ ಮ್ಯಾರೇಜ್ ಅಂತಕ್ಕಂಥದ್ದು. ವಿವಾಹ ಅಂತಕ್ಕಂತಹ ಸಂಸ್ಥೆ ಒಂದು ಸಾರ್ವತ್ರಿಕವಾದಂತಹ ಸಂಸ್ಥೆ, ಸಾಮಾಜಿಕವಾಗಿರ್ತಕ್ಕಂತಹ ಸಂಸ್ಥೆ. ಇದಕ್ಕೆ ಸಾರ್ವತ್ರಿಕವಾದಂತಹ ಒಂದು ಮನ್ನಣೆ ಅಂತಕ್ಕಂತಹದ್ದು ಇದೆ. ಆ ಸಾರ್ವತ್ರಿಕ ಮನ್ನಣೆಯನ್ನು ಪಡೆದುಕೊಳ್ಳೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಈ ವಿವಾಹ ಸಂಸ್ಥೆ ನಿರ್ವಹಿಸ್ತಕ್ಕಂತಹ ಅನೇಕ ಕಾರ್ಯಗಳು ಅಥವಾ ಕೆಲವು ಕಾರ್ಯದ ಅಂಶಗಳು ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗುತ್ತೆ. ಈ ಹಿನ್ನೆಲೆಯಲ್ಲಿ ವಿವಾಹ ಅಂತಕ್ಕಂತಹ ಸಂಸ್ಥೆ ಏನೆಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಅನ್ನೋದನ್ನು ನಾವು ನೋಡೋದಾದ್ರೆ, ಮೊದಲನೇದು ಲೈಂಗಿಕ ಜೀವನದ ನಿಯಂತ್ರಣ, ಲೈಂಗಿಕ ಸಂಬಂಧಗಳ ಮೇಲೆ ಇತಿಮಿತಿ ಅಥವಾ ಮಿತಿಯನ್ನು ಹಾಕ್ತಕ್ಕಂಥದ್ದು, ಕುಟುಂಬ ರಚನೆಗೆ ಸಹಾಯಕ, ಆರ್ಥಿಕ ಸಹಕಾರಕ್ಕೆ ಅವಕಾಶ ಮತ್ತು ಭಾವನಾತ್ಮಕತೆಯನ್ನು ಬೆಳೆಸುತ್ತದೆ ಹಾಗೂ ಸಾಮಾಜಿಕ ಐಕ್ಯತೆ ತರುತ್ತದೆ. ಇಷ್ಟು ಅಂಶಗಳನ್ನು ನಾವಿಲ್ಲಿ ವಿವಾಹ ಸಂಬಂಧದ ಒಂದು ಚೌಕಟ್ಟಿನಲ್ಲಿ ವಿವಾಹ ನಿರ್ವಹಿಸ್ತಕ್ಕಂತಹ ಕಾರ್ಯಗಳ ರೂಪದಲ್ಲಿ ಗಮನಿಸ್ತಕ್ಕಂತಹ ಒಂದು ಅಂಶ ಇದಾಗಿದೆ. ಇಲ್ಲಿ ದ ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾರೇಜ್ ಎನ್ನುವಂತಹ ಕೃತಿಯಲ್ಲಿ ವೆಸ್ಟರ್ನ್ ಮಾರ್ಕ್ ಹೇಳ್ತಕ್ಕಂಥದ್ದೇನು, ಸಂತತಿಯ ಜನನದ ನಂತರವೂ ಮುಂದುವರಿತಕ್ಕಂತಹ ಸ್ತ್ರೀ ಪುರುಷರ ಒಂದು ಸಂಬಂಧ. ಆಗ
ಹಾಗಾದರೆ ಇಲ್ಲಿ ಮುಖ್ಯವಾಗಿ ಕಾಣ್ತಕ್ಕಂತಹದ್ದು ಏನು ಅಂತ ಹೇಳಿದ್ರೆ ಲೈಂಗಿಕ ಜೀವನದ ಒಂದು ನಿಯಂತ್ರಣ. ನಾವು ಈ ಮೊದಲು ನೋಡಿದ ಹಾಗೆ ಯಾರೊಂದಿಗಾದರೂ ಸಂಬಂಧವನ್ನು ಹೊಂದುವಂತಿಲ್ಲ. ಅದಕ್ಕೊಂದಷ್ಟು ನಿರ್ದಿಷ್ಟವಾದಂತಹ ನಿಯಮಗಳಿದ್ದಾವೆ. ಹಾಗಾಗಿ ಪ್ರಾಪ್ತ ವಯಸ್ಕರಾದಂತಹ ಸಂದರ್ಭದಲ್ಲಿ ಸ್ತ್ರೀ ಪುರುಷರು ಪ್ರಾಪ್ತ ವಯಸ್ಕರಾದಂತಹ ಸಂದರ್ಭದಲ್ಲಿ ಅವರ ನಡುವೆ ವಿವಾಹವನ್ನು ಏರ್ಪಡಿಸ್ತಕ್ಕಂತಹದ್ದು. ಯಾಕೆ ಅಂದರೆ ಅವರಲ್ಲಿರ್ತಕ್ಕಂತಹ ಒಂದು ಬೇಸಿಕ್ ಇನ್ಸ್ಟಿಂಕ್ಟ್, ಮೂಲ ಪ್ರವೃತ್ತಿ, ಲೈಂಗಿಕ ಪ್ರವೃತ್ತಿ ಏನಿದೆ ಅದನ್ನು ಒಂದು ನಿರ್ದಿಷ್ಟ ಚೌಕಟ್ಟಿಗೆ ಒಳಪಡಿಸ್ತಕ್ಕಂತಹದ್ದು ಆಗಿರುತ್ತದೆ. ಇಲ್ಲ ಅಂದಿದ್ದರೆ ನಾವು ತೀರಾ ಪುರಾತನ ಸಮಾಜಕ್ಕೆ ಹೋದರೆ ಬಹಳ ಹಿಂದೆ ಹೇಳ್ತಾರೆ ಲೈಂಗಿಕ ಸಮತಾವಾದ ಇತ್ತು ಅಂತ ಹೇಳ್ತಾರೆ. ಯಾರ ಜೊತೆನಾದರೂ ಸಂಬಂಧವನ್ನು ಹೊಂದಬಹುದಾಗಿತ್ತು. ಅದು ತೀರಾ ಅನಾಗರಿಕವಾದಂತಹ ಸಮಾಜದಲ್ಲಿ, ನಾಗರಿಕತೆ ಸಂಸ್ಕೃತಿ ಬೆಳೆದಿದ್ದಂಥ ಕಾಲದಲ್ಲಿ, ಆರಂಭಿಕ ಹಂತದಲ್ಲಿ ಇದ್ದಿರಬಹುದು. ಅದರ ನಂತರ ಯಾವಾಗ ಮಾನವನಲ್ಲಿ ಸಂಸ್ಕೃತಿ, ನಾಗರಿಕತೆ, ಈ ಚೌಕಟ್ಟು ರೂಪಿತವಾಗ್ತಾ ಬಂತು, ಆ ಸಂದರ್ಭದಲ್ಲಿ ಲೈಂಗಿಕ ಜೀವನದ ನಿಯಂತ್ರಣ, ಒಂದು ಹತೋಟಿ, ಯಾರ ಜೊತೆ ಸಂಬಂಧವನ್ನು ಹೊಂದಬೇಕು ಅಥವಾ ಅದರ ಸ್ವರೂಪ ಹೇಗಿರಬೇಕು ಅಂತಕ್ಕಂತಹದನ್ನು ನಿಯಂತ್ರಿಸ್ತಕ್ಕಂತಹ ಒಂದು ಮಹತ್ವದ ಕೆಲಸವನ್ನು ಇಲ್ಲಿ ವಿವಾಹ ಅಂತಕ್ಕಂತಹ ಸಂಸ್ಥೆ ಮಾಡ್ತಾ ಇದೆ. ಹಾಗಾಗಿ ನಾವು ಇಲ್ಲಿ ನೋಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಇಲ್ಲಿ ವಿವಾಹ ಅಂತಕ್ಕಂಥದ್ದು ಸ್ತ್ರೀ ಪುರುಷರ ನಡುವೆ ಲೈಂಗಿಕ ಸಂಬಂಧಗಳನ್ನು ರೂಪಿಸುತ್ತದೆ ಮತ್ತು ನಿಯಂತ್ರಿಸುತ್ತದೆ. ವ್ಯವಸ್ಥಿತವಾದಂತಹ ಒಂದು ಚೌಕಟ್ಟನ್ನು ಕಲ್ಪಿಸುತ್ತದೆ. ಪ್ರತಿಯೊಬ್ಬ ಮಾನವ ಪ್ರಾಪ್ತ ವಯಸ್ಕನಾದಾಗ ಅವನಲ್ಲಿ ಲೈಂಗಿಕ ಪ್ರವೃತ್ತಿ ಜಾಗೃತವಾಗುತ್ತೆ. ಆದರೆ ಅದನ್ನು ಹೇಗಂದ್ರಾಗಿ ಈಡೇರಿಸಿಕೊಳ್ಳುವಂತಿಲ್ಲ. ಬದಲಾಗಿ ಅದಕ್ಕೊಂದು ವಿವಾಹ ಎನ್ನುವಂತಹ ಒಂದು ಚೌಕಟ್ಟು ಇದೆ. ಆ ವಿವಾಹ ಅಂತಕ್ಕಂತಹ ಚೌಕಟ್ಟಿನ ವ್ಯಾಪ್ತಿಯಲ್ಲಿಯೇ ಸ್ತ್ರೀ ಪುರುಷರು ಈ ಬಾಂಧವ್ಯಗಳನ್ನು ರೂಪಿಸ್ಕೊಳ್ಬೇಕು. ಹಾಗಾಗಿ ನಾವು ನೋಡ್ತೀವಿ ಸಾಮಾನ್ಯವಾಗಿ ಎಲ್ಲ ಸಮಾಜಗಳಲ್ಲಿ, ಎಲ್ಲ ಸಮುದಾಯಗಳಲ್ಲಿ ವಿವಾಹ ಜೀವನ ಅಂತಕ್ಕಂಥದ್ದು ಒಂದು ಕಡ್ಡಾಯದ ಜೀವನ ಎನ್ನುವಂತಹ ರೂಪದಲ್ಲಿ ಅದು ರೂಪಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಇಲ್ಲಿ ವಿವಾಹದ ಬಹುಮುಖ್ಯವಾದಂಥ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಆ ಲೈಂಗಿಕ ಜೀವನವನ್ನು ನಿಯಂತ್ರಿಸ್ತಕ್ಕಂಥದ್ದು, ಸ್ತ್ರೀ ಪುರುಷರ ಸಂಬಂಧಗಳನ್ನು, ದೈಹಿಕ ಸಂಬಂಧಗಳನ್ನು ಇಲ್ಲಿ ಹತೋಟಿಯಲ್ಲಿರ್ತಕ್ಕಂಥದ್ದು, ನಿಯಂತ್ರಿಸ್ತಕ್ಕಂತಹದ್ದು ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಕೆಲಸ. ಅದೇ ರೀತಿಯಲ್ಲಿ ಲೈಂಗಿಕ ಸಂಬಂಧಗಳ ಮೇಲೆ ಮಿತಿ, ಲೈಂಗಿಕ ಸಂಬಂಧಗಳ ಮೇಲೆ ಇತಿಮಿತಿಯನ್ನು ಹಾಕ್ತಕ್ಕಂತಹ ಒಂದು ಪ್ರಯತ್ನ ಕೂಡ ವಿವಾಹ ಸಂಸ್ಥೆಯ ಮೂಲಕ ನಡೀತದೆ. ನೋಡಿ, ಮೊದಲನೇ ಭಾಗದಲ್ಲಿ ಲೈಂಗಿಕ ಜೀವನವನ್ನು ನಿಯಂತ್ರಿಸುತ್ತೆ. ಎರಡನೇ ಭಾಗದಲ್ಲಿ ಆ ಲೈಂಗಿಕ ಸಂಬಂಧಗಳ ಮೇಲೆ ಮಿತಿಯನ್ನು ಹಾಕ್ತಕ್ಕಂಥದ್ದು. ಅಂದರೆ ಕೆಲವೊಂದು ನಿಷೇಧಗಳನ್ನು ವಿಧಿಸ್ತಕ್ಕಂಥದ್ದು, ನಿಷೇಧಗಳನ್ನು ಹಾಕ್ತಕ್ಕಂಥದ್ದು. ಈ ನಿಷೇಧಗಳು ಯಾಕೆ ಅಂದರೆ ಇಲ್ಲಿ ಯಾರನ್ನ ವಿವಾಹವಾಗಬೇಕು ಎನ್ನುವುದಕ್ಕೆ ಸಂಬಂಧಪಟ್ಟಂತೆ ಕೆಲವು ನಿಷೇಧಗಳನ್ನು ಈ ಒಂದು ಸಂಸ್ಥೆ ರೂಪಿಸಿದೆ. ಉದಾಹರಣೆಗೆ ತಾಯಿ ಮಗ ಇವರ ನಡುವೆ ವಿವಾಹ ಸಂಬಂಧಗಳು ಏರ್ಪಡುವಂತಿಲ್ಲ. ತಂದೆ ಮಗಳು ಇವರ ನಡುವೆ ವಿವಾಹ ಸಂಬಂಧಗಳು ಏರ್ಪಡುವಂತಿಲ್ಲ. ಸಹೋದರ ಸಹೋದರಿಯರ ನಡುವೆ ವಿವಾಹ ಸಂಬಂಧಗಳು ಏರ್ಪಡುವಂತಿಲ್ಲ. ಹೀಗೆ ಈ ತರಹ ಬರ್ತಕ್ಕಂತಹ ಎಲ್ಲ ಸಂಬಂಧಗಳ ಚೌಕಟ್ಟಿನಲ್ಲಿ ವಿವಾಹ ಸಂಬಂಧಗಳ ಒಂದು ನಿಷೇಧ ಅಂತಕ್ಕಂತಹದ್ದು ಇದೆ. ಇಲ್ಲಿ ಚಿಕ್ಕಮ್ಮ, ದೊಡ್ಡಮ್ಮ, ದೊಡ್ಡಪ್ಪ ಅವ್ರು ಯಾರ ಮಕ್ಕಳಾದರೂ ಆಗಿರ್ಬೋದು, ಅಲ್ಲಿ ಸಹೋದರ ಸಹೋದರಿಯರ ನಡುವೆ ಈ ಸಂಬಂಧಗಳು ಬರುವಂತಿಲ್ಲ. ತಂದೆ ಮಗಳ ಸಂಬಂಧದ ರೂಪದಲ್ಲಿ ಬರ್ತಕ್ಕಂತಹ ಇತರ ಬಾಂಧವ್ಯಗಳಲ್ಲಿ ನಡೆಯುವಂತಿಲ್ಲ. ತಾಯಿ ಮಗ ಅಂತಕ್ಕಂತಹ ಸಂಬಂಧದ ಚೌಕಟ್ಟಿಗೆ ಬರ್ತಕ್ಕಂತಹ ಕಡೆ ಈ ಬಾಂಧವ್ಯಗಳು ನಡೆಯುವಂತಿಲ್ಲ. ಯಾಕೆಂದರೆ ಅದು ಆ ಒಂದು ಬಾಂಧವ್ಯಗಳನ್ನು, ಆ ಥರದ ಸಂಬಂಧಗಳನ್ನು ಅಲ್ಲಿ ನಿಷೇಧಿಸಲಾಗಿದೆ. ಹೀಗಾಗಿ ಬೇರೆ ಬೇರೆ ರೂಪದಲ್ಲಿ ವಿವಾಹ ಸಂಬಂಧಗಳನ್ನು ನಾವು ರೂಪಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಅದರಿಂದಾಗಿ ವಿವಾಹ ಸಂಬಂಧ ಅಂತಕ್ಕಂಥದ್ದು ಕೆಲವು ಅಂಶಗಳ ಮೇಲೆ, ಆ ಒಂದು ಲೈಂಗಿಕ ಸಂಗತಿಗಳ ಮೇಲೆ ಮಿತಿಯನ್ನು ಹಾಕ್ತಾ ಇದೆ, ಇತಿಮಿತಿಯನ್ನು ರೂಪಿಸ್ತಾ ಇದೆ. ಆ ಚೌಕಟ್ಟಿನಲ್ಲಿ ವಿವಾಹ ಸಂಬಂಧಗಳು, ಲೈಂಗಿಕ ಸಂಬಂಧಗಳು ಏರ್ಪಡುವಂತಿಲ್ಲ. ಅದರಾಚೆ ಸಂಬಂಧಗಳನ್ನು ರೂಪಿಸಿಕೊಳ್ಳಬಹುದು ಎನ್ನುವಂತಹ ಅಂಶ ಇಲ್ಲಿ ಬಹಳ ಪ್ರಮುಖವಾಗಿ ಮುಖ್ಯವಾಗುತ್ತದೆ. ಹೀಗಾಗಿ ಲೈಂಗಿಕ ಸಂಬಂಧಗಳ ಮೇಲೆ ಇತಿಮಿತಿಯನ್ನು ಹಾಕ್ತಕ್ಕಂತಹದ್ದು
ವಿವಾಹ ಸಂಸ್ಥೆಯ ಒಂದು ಬಹುಮುಖ್ಯವಾದಂತಹ ಕಾರ್ಯ ಆಗಿದೆ. ಇನ್ನೊಂದು ಕುಟುಂಬ ರಚನೆಗೆ ಸಹಾಯಕ. ನೋಡಿ, ವಿವಾಹ ಸಂಸ್ಥೆ ಅಂತಕ್ಕಂತಹದ್ದು ಒಂದು ಕುಟುಂಬದ ಅಸ್ತಿತ್ವಕ್ಕೆ ಸಹಾಯಕವಾಗುತ್ತೆ. ಹಾಗೆ ನೋಡಿದ್ರೆ ಇಲ್ಲಿ ವಿವಾಹ ಮತ್ತು ಕುಟುಂಬ ಎನ್ನುವಂತಹ ಸಂಸ್ಥೆಗಳು, ಎರಡು ಸಂಸ್ಥೆಗಳು ಪರಸ್ಪರ ಪೂರಕವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಒಂದು ಮತ್ತೊಂದಕ್ಕೆ ಪೂರಕವಾಗಿರ್ತಕ್ಕಂತಹದ್ದು. ಆ ಸಂದರ್ಭದಲ್ಲಿ ಒಂದು ಕುಟುಂಬ ರಚನೆ ಆಗಬೇಕು, ಒಂದು ಕುಟುಂಬ ಅಸ್ತಿತ್ವಕ್ಕೆ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ವಿವಾಹವಾಗಿರಬೇಕು. ಆ ವಿವಾಹದ ಮೂಲಕ ಮಾತ್ರವೇ ಅಲ್ಲಿ ಕುಟುಂಬ ಅಸ್ತಿತ್ವಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಮುಂದೆ ಆ ಕುಟುಂಬದ ಸದಸ್ಯರು ವಿವಾಹ ಯೋಗ್ಯರಾಗ್ತಾರೆ, ಪ್ರಾಪ್ತವಯಸ್ಕರಾಗ್ತಾರೆ. ಹೀಗಾಗಿ ಎರಡೂ ಸಂಸ್ಥೆಗಳು, ಇಲ್ಲಿ ಕುಟುಂಬವೂ ಒಂದು ಸಂಸ್ಥೆ, ವಿವಾಹವೂ ಒಂದು ಸಂಸ್ಥೆ, ಈ ಎರಡು ಸಂಸ್ಥೆಗಳು ಪರಸ್ಪರ ಪೂರಕವಾಗಿರ್ತಕ್ಕಂತಹದ್ದನ್ನು ನಾವು ನೋಡ್ತೀವಿ. ಇಲ್ಲಿನ ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ, ಮೊದಲನೇ ಭಾಗದಲ್ಲಿ ಲೈಂಗಿಕ ಸಂಬಂಧಗಳನ್ನು ಹೊಂದತಕ್ಕಂತಹದ್ದು, ಅದಕ್ಕೊಂದು ನಿರ್ದಿಷ್ಟ ಚೌಕಟ್ಟನ್ನು ವಿಧಿಸ್ತಕ್ಕಂತಹದ್ದು ವಿವಾಹ ಸಂಸ್ಥೆ. ತದನಂತರ ಅಲ್ಲಿ ಕುಟುಂಬ ಸ್ಥಾಪನೆಗೆ ಅವಕಾಶ ಇದೆ, ಅವರು ತಮ್ಮ ಮಕ್ಕಳನ್ನು ಪಡೆಯೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಇದೆ. ಹೀಗಾಗಿ ಈ ಎರಡು ಒಂದಕ್ಕೊಂದು ಪೂರಕವಾಗಿರ್ತಕ್ಕಂತಹ ಸಂಸ್ಥೆಗಳಾಗಿದ್ದು ಅವುಗಳ ಅಸ್ತಿತ್ವವೇ ಇಡೀ ಸಮಾಜದ ಒಂದು ತಳಹದಿ, ಇಡೀ ಸಮಾಜದ ಒಂದು ತಳಪಾಯಿ ಎನ್ನುವಂತಹ ರೂಪದಲ್ಲಿ ಇರ್ತಕ್ಕಂಥದ್ದನ್ನು ನೀವು ನೋಡ್ತೀರಿ. ಅಸಂಖ್ಯಾತ ಕೋಟ್ಯಾಂತರ ಕುಟುಂಬಗಳು ಇಲ್ಲಿ ಇದ್ದಾವೆ. ಹಾಗಾದರೆ ಆ ಎಲ್ಲ ಕುಟುಂಬಗಳ ರಚನೆಗೆ ಪ್ರೇರಣೆಯಾಗಿರ್ತಕ್ಕಂತಹದ್ದು ವಿವಾಹ ಎನ್ನುವಂತಹ ಸಂಸ್ಥೆ. ವಿವಾಹದಿಂದ ಮಾತ್ರ ಆ ಕುಟುಂಬಗಳು ಅಸ್ತಿತ್ವಕ್ಕೆ ಬರೋದಕ್ಕೆ ಇಲ್ಲಿ ಸಾಧ್ಯ ಅಂತಕ್ಕಂಥದ್ದು ಆಗಿದೆ. ಇಲ್ಲಿ ಕೇವಲ ಕುಟುಂಬ ರಚನೆ ಅಂತಕ್ಕಂತಹ ಮಾತು ಅಷ್ಟೇ ಮುಖ್ಯ ಆಗೋದಿಲ್ಲ. ಅದಕ್ಕೆ ಬದಲಾಗಿ ಆ ಕುಟುಂಬದ ಮೂಲಕವೇ ಇಡೀ ಮಾನವ ಕುಲದ ಮುಂದುವರಿಯುವಿಕೆ ಅಂತಕ್ಕಂಥದ್ದು ಸಾಧ್ಯ ಆಗುತ್ತದೆ. ಇಲ್ಲ ಅಂತ ಹೇಳಿದ್ರೆ ಇಡೀ ವ್ಯವಸ್ಥೆಯಲ್ಲಿ ಸ್ತಬ್ಧವಾಗ್ತಾ ಇತ್ತು. ಬದಲಾಗಿ ಆ ಕುಟುಂಬ ವಿವಾಹಿತರಾಗ್ತಾರೆ, ಕುಟುಂಬವನ್ನು ಸ್ಥಾಪನೆ ಮಾಡ್ತಾರೆ. ಆ ಮೂಲಕ ಮಾನವ ಕುಲದ ಅಥವಾ ಮಾನವ ಸಂತತಿಯ ಮುಂದುವರಿಕೆ, ತಲೆಮಾರುಗಳ ಒಂದು ಮುಂದುವರಿಯುವಿಕೆ ಅಂತಕ್ಕಂಥದ್ದು ಇಲ್ಲಿ ಸಾಧ್ಯ ಆಗುತ್ತೆ. ಅದಷ್ಟೇ ಅಲ್ಲ, ಆ ಕುಟುಂಬಕ್ಕೆ ಒಂದು ನಿರ್ದಿಷ್ಟವಾದಂತಹ ವಿಶೇಷವಾದಂತಹ ಜವಾಬ್ದಾರಿಗಳು ಇದ್ದಾವೆ. ನೋಡಿ, ಯಾವ ಸಮಾಜದಲ್ಲಿ ಕುಟುಂಬಗಳು ಅತ್ಯುತ್ತಮವಾದಂತಹ ತಳಹದಿಯನ್ನು ಹೊಂದಿವೆ ಅಂತಹ ಸಮಾಜ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಇಡೀ ಸಮಾಜ ಅಂದರೆ ಏನು? ಅದು ಕುಟುಂಬಗಳಿಂದ ಆವೃತವಾಗಿರ್ತಕ್ಕಂಥದ್ದು, ಕುಟುಂಬಗಳನ್ನೇ ಹೊಂದಿರತಕ್ಕಂಥದ್ದು. ಅಂತಲ್ಲಿ ಆ ಕುಟುಂಬಗಳ ಒಂದು ರಚನೆ, ಅಸ್ತಿತ್ವ ಇಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕುಟುಂಬ ರಚನೆ ಅಂದಾಗ ಇಲ್ಲಿ ಆಸ್ತಿ, ಹಕ್ಕುದಾರಿಕೆ, ಹೊಣೆಗಾರಿಕೆಗಳು ನಿಭಾಯಿಸಲ್ಪಡ್ತವೆ. ಕುಟುಂಬ ಅಂದಾಗ ಕುಟುಂಬ ಅಸ್ತಿತ್ವಕ್ಕೆ ಬಂತು ಅಂದ ತಕ್ಷಣ ಅಲ್ಲಿ ಆಸ್ತಿ, ಹಕ್ಕುದಾರಿಕೆ ಇವುಗಳು ಸ್ಥಾಪಿಸಲ್ಪಡ್ತವೆ. ಒಬ್ಬ ಪುರುಷ ಒಬ್ಬ ಸ್ತ್ರೀಯನ್ನು ವಿವಾಹಿತರಾಗ್ತಾನೆ. ಆ ಕ್ಷಣದಿಂದಲೇ ಆ ಪುರುಷನ ಆಸ್ತಿಗೆ ಆಕೆ ಹಕ್ಕುದಾರಳಾಗ್ತಾಳೆ. ಮತ್ತು ಅವರ ಮಕ್ಕಳು ಇಡೀ ಕುಟುಂಬದ ಆಸ್ತಿಗೆ ಹಕ್ಕುದಾರರಾಗ್ತಾರೆ. ವಾರಸುದಾರಿಕೆ ಅಂತಕ್ಕಂಥದ್ದು ಇಲ್ಲಿ ಬಂದ್ಬಿಡ್ತದೆ. ಅವರ ಆಸ್ತಿಗೆ ಇವರ ಹಕ್ಕು ಅಂತಕ್ಕಂಥದ್ದು ಅಲ್ಲಿ ಪ್ರತಿಷ್ಠಾಪನೆ ಆಗಿಬಿಡ್ತದೆ. ಮತ್ತು ಆ ಕುಟುಂಬದ ಒಂದು ನಿರ್ದಿಷ್ಟವಾದಂತಹ ಹೊಣೆಗಾರಿಕೆಗಳು ಕೂಡ ಇಲ್ಲಿ ಬೆಳೀತಾ ಹೋಗ್ತಕ್ಕಂತಹದನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ನಿಮ್ಮ ಕುಟುಂಬಗಳ ಉದಾಹರಣೆಯನ್ನು ತಗೊಳ್ಳಿ. ಅಲ್ಲಿ ಏನೆಲ್ಲ ಇದೆ? ಭಾವನಾತ್ಮಕವಾಗಿರ್ತಕ್ಕಂತಹ ಸಂಬಂಧಗಳಿದ್ದಾವೆ. ಇಡೀ ಕುಟುಂಬ ಅಂತಕ್ಕಂತಹದ್ದು ಇಡೀ ಸದಸ್ಯರನ್ನು, ಒಂದು ಕುಟುಂಬ ಅಂತಕ್ಕಂಥದ್ದು ತನ್ನ ಕುಟುಂಬದ ಎಲ್ಲ ಸದಸ್ಯರನ್ನು ಸದಾಕಾಲ ಸಂರಕ್ಷಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಉದಾಹರಣೆಗೆ, ಕುಟುಂಬದಲ್ಲಿ ಒಂದು ಮಗು, ಶಾಲೆಗೆ ಹೋದಂಥ ಮಗು ಸಮಯಕ್ಕೆ ಸರಿಯಾಗಿ ವಾಪಸ್ ಬರಲಿಲ್ಲ ಅಂದರೆ ಬೇರೆ ಯಾರೋ ಆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬರ್ಬೋದು, ಇಲ್ಲಿ ಆಟ ಆಡ್ತಾ ಇರ್ಬೋದು. ಆದರೆ ತಂದೆ ತಾಯಿಗಳಿಗಿದೆಯಲ್ಲ ಆ ಧಾವಂತ, ಅದು ಅಷ್ಟಿಷ್ಟ ಅಲ್ಲ. ಹಾಗಾದರೆ ಹೆಚ್ಚು ಅಲ್ಲಿ ಜವಾಬ್ದಾರಿ, ಹೆಚ್ಚಿನ ಹೊಣೆಗಾರಿಕೆ ಆ ಎಲ್ಲವೂ ರೂಪಿತವಾಗ್ತಕ್ಕಂಥದ್ದು ಆ ಕುಟುಂಬದ ಒಂದು ಚೌಕಟ್ಟಿನಲ್ಲಿ. ಈ ಕಾರಣಕ್ಕಾಗಿ ಇಲ್ಲಿ ಕುಟುಂಬ ಅಂತಕ್ಕಂಥದ್ದು ಸಮಾಜದ ಒಂದು ಸದೃಢವಾಗಿರ್ತಕ್ಕಂಥ ಘಟಕ. ಕುಟುಂಬಗಳಿಲ್ಲದ ಸಮಾಜವನ್ನು ನಾವು ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ.
ಹಾಗೆಯೇ ವಿವಾಹ ಸಂಬಂಧಗಳಿಲ್ಲದೆ ಇರತಕ್ಕಂಥ ಸಮಾಜವನ್ನು ಕೂಡ ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲೇನಾದರೂ ಹಾಗಾಯಿತು ಅಂತ ಹೇಳಿದ್ರೆ ಅಲ್ಲಿ ಅರಾಜಕತೆ ಕಾಣ್ಬೋದು. ಅದ್ರ ಬದಲಾಗಿ ಇಲ್ಲಿ ವಿವಾಹ ಸಂಬಂಧಗಳಿದ್ದಾವೆ, ಕುಟುಂಬ ಅಸ್ತಿತ್ವಕ್ಕೆ ಬಂದಿದೆ, ಆ ಕುಟುಂಬದ ಚೌಕಟ್ಟು ತನ್ನ ಪಾಲಿನ ಎಲ್ಲ ಕೆಲಸಗಳನ್ನು ನಿರ್ವಹಿಸ್ತಾ ಇದೆ. ಇಲ್ಲಿ ಕುಟುಂಬದ ರಚನೆಗೆ ಸಹಾಯಕ ಅಂತ ಹೇಳಿದ್ರೆ ಆ ಸದಸ್ಯರ ಜೀವನ ಪರ್ಯಂತ ಇರ್ತಕ್ಕಂತಹ ಹೊಣೆಗಾರಿಕೆಯನ್ನು ನಿಭಾಯಿಸ್ತಕ್ಕಂಥದ್ದು. ಒಂದು ಮಗು ಹುಟ್ಟಿದೆ, ಅದು ಸ್ವಲ್ಪ ಬೆಳೆದು ದೊಡ್ಡದಾದ ತನಕ ಮಾತ್ರ ಅದರ ಜವಾಬ್ದಾರಿ ಎನ್ನುವಂತಿಲ್ಲ. ಆ ಮಗು ಬೆಳೆದು ದೊಡ್ಡದಾಗಿ ಶಿಕ್ಷಣ ಪಡ್ಕೊಂಡು ಕೆಲಸಕ್ಕೆ ಹೋಗಿ ಜೀವನ ಪರ್ಯಂತವೂ ತಂದೆ ತಾಯಿಗಳು ಮತ್ತು ಮಕ್ಕಳ ನಡುವಿನ ಸಂಬಂಧ ಜೀವನ ಪರ್ಯಂತ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಯಾವುದೋ ಒಂದು ಹಂತಕ್ಕೆ, ಯಾವುದೇ ಒಂದು ಹಂತಕ್ಕೆ ಸೀಮಿತವಾಗುವುದಿಲ್ಲ. ಬದಲಾಗಿ ಆ ಇಡೀ ಕುಟುಂಬ ಅನ್ನತಕ್ಕಂತಹದ್ದು ಸಮಾಜದ ಒಂದು ವ್ಯವಸ್ಥೆಗೆ, ಸಮಾಜದ ಒಂದು ಪ್ರಗತಿಗೆ ಕಾರಣ ಆಗುತ್ತೆ. ಯಾವ ಕುಟುಂಬಗಳು ಅಭಿವೃದ್ಧಿಯನ್ನು ಹೊಂದಿದ್ದಾವೆ ಅಂತಲ್ಲಿ ಸಮಾಜ ತನ್ನಷ್ಟಕ್ಕೆ ತಾನೇ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಅದ್ಭುತವಾಗಿ ಮಾನವ ಶಿಶುವನ್ನು ಸಂರಕ್ಷಿಸ್ತಕ್ಕಂತಹ, ಪೋಷಿಸ್ತಕ್ಕಂತಹ ಜವಾಬ್ದಾರಿ ಇರ್ತಕ್ಕಂಥದ್ದು ಕುಟುಂಬಕ್ಕೆ. ಆ ಕುಟುಂಬದ ರಚನೆಗೆ ವಿವಾಹ ಅಂತಕ್ಕಂತಹದ್ದು ಇಲ್ಲಿ ಸಹಕಾರಿಯಾಗಿರ್ತಕ್ಕಂಥದ್ದನ್ನು ನಾವು ಬಹಳ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಹೀಗಾಗಿ ಆಸ್ತಿ, ಹಕ್ಕುದಾರಿಕೆ, ಹೊಣೆಗಾರಿಕೆ ಇವುಗಳನ್ನು ನಿಭಾಯಿಸುವಂತಹ ಒಂದು ಕುಟುಂಬ ಅಸ್ತಿತ್ವಕ್ಕೆ ಬರ್ತಕ್ಕಂತಹದ್ದು ವಿವಾಹ ಸಂಬಂಧದ ಮೂಲಕ. ಮತ್ತು ಇಡೀ ಸದಸ್ಯರನ್ನು ಅದು ಜೀವನ ಪರ್ಯಂತ ತನ್ನಲ್ಲಿಟ್ಕೊಂಡು ತನ್ನ ಜವಾಬ್ದಾರಿ ಅಂದ್ಕೊಂಡು ಅದು ಪೋಷಿಸ್ತಕ್ಕಂತಹ ಕೆಲಸವನ್ನು ಮಾಡುತ್ತೆ. ಆ ಥರದ ಪ್ರೀತಿಪೂರ್ವಕವಾದಂಥ ಜವಾಬ್ದಾರಿಗಳನ್ನು ಇನ್ನಿತರ ಯಾವುದೇ ಸಂಸ್ಥೆಗಳು ಇಲ್ಲಿ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಸಮಾಜದ ಒಂದು ಸದೃಢವಾಗಿರ್ತಕ್ಕಂಥ ಘಟಕ, ಅತ್ಯಂತ ಅಗತ್ಯ ಇರ್ತಕ್ಕಂಥ ಒಂದು ಘಟಕ. ಯಾವ ದೇಶದಲ್ಲಿ ಕುಟುಂಬಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸ್ತವೆ ಅಂತಹ ಸಮಾಜಗಳು ತನ್ನಿಂತಾನೇ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಅವಕಾಶ ಆಗುತ್ತೆ. ಆ ಕುಟುಂಬಗಳು ಮಕ್ಕಳನ್ನು ಉತ್ತಮವಾಗಿ ಸಾಮಾಜೀಕರಣಗೊಳಿಸಿದ್ರೆ ಸಾಕು. ನಾವು ಕಳೆದ ಅಧ್ಯಾಯದಲ್ಲಿ ಗಮನಿಸಿದ್ದೀವಿ, ಸಮಾಜದ ನಿಯಮಗಳನ್ನು ಕಲಿಸ್ತಕ್ಕಂತಹ ಸಾಧನಗಳಲ್ಲಿ, ಸಾಮಾಜೀಕರಣದ ನಿಯೋಗಿಗಳು ಅಥವಾ ಸಾಧನಗಳಲ್ಲಿ ಕುಟುಂಬ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗಾಗಿ ಆ ಕುಟುಂಬ ರಚನೆ ಆಗ್ತಕ್ಕಂಥದ್ದು ಅಂತ ಹೇಳಿದ್ರೆ ತನ್ನ ಸದಸ್ಯರನ್ನು ರಕ್ಷಿಸ್ತಕ್ಕಂಥದ್ದು, ಆಸ್ತಿ, ಹೊಣೆಗಾರಿಕೆ, ಜವಾಬ್ದಾರಿ ಇವೆಲ್ಲವುಗಳನ್ನು ನಿಭಾಯಿಸ್ತಕ್ಕಂಥದ್ದು. ಅಂತಹ ಕುಟುಂಬದ ರಚನೆಗೆ ವಿವಾಹ ಸಂಸ್ಥೆ ಇರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಕಾರಣ ಆಗುತ್ತದೆ. ಹಾಗೆಯೇ ಆರ್ಥಿಕ ಸಹಕಾರಕ್ಕೆ ಅವಕಾಶವನ್ನು ಕಲ್ಪಿಸ್ತಕ್ಕಂಥ ನೋಡಿ, ಇಲ್ಲಿ ಸ್ತ್ರೀ ಪುರುಷರು ಪರಸ್ಪರ ಅವಲಂಬಿತರಾಗ್ತಕ್ಕಂಥದ್ದು. ಆ ಅವಲಂಬಿತ ವ್ಯವಸ್ಥೆಯ ಮೂಲಕವೇ ವಿವಾಹ ಸಂಸ್ಥೆ ಅಂತಕ್ಕಂಥದ್ದು ಇಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ಅವರ ನಡುವಿನ ಇಡೀ ಕುಟುಂಬದ ಆರ್ಥಿಕ ಚಟುವಟಿಕೆಗಳನ್ನು ನಿರ್ವಹಿಸುವಲ್ಲಿ ಅಲ್ಲಿ ವಿವಾಹಿತರ ಪಾತ್ರ, ವಿವಾಹ ಸಂಸ್ಥೆಯ ಒಂದು ಪಾತ್ರ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿ ಇರುತ್ತದೆ. ವಿವಾಹ ಸಂಬಂಧಗಳು ಏರ್ಪಡ್ತಿದ್ದಾಗಲೇ ಸ್ತ್ರೀ ಪುರುಷರು ಪತಿ ಪತ್ನಿಯರಾಗುತ್ತಾರೆ. ಹಾಗಾದ ತಕ್ಷಣದಿಂದಲೇ ಅವರ ಜವಾಬ್ದಾರಿಗಳು ಹೆಚ್ಚುತ್ತಾ ಹೋಗುತ್ತವೆ. ಒಬ್ಬ ಪುರುಷ ವಿವಾಹಿತನಾದಾಗ ಪತ್ನಿಯ ಹೊಣೆಗಾರಿಕೆ ಅವನದಾಗ್ತದೆ. ಆಕೆಯನ್ನು ಜೀವನ ಪರ್ಯಂತ ನೋಡ್ಕೊಳ್ತಕ್ಕಂಥ, ಆಕೆ ಯೋಗಕ್ಷೇಮವನ್ನು ನೋಡ್ಕೊಳ್ತಕ್ಕಂಥ ಹೊಣೆಗಾರಿಕೆ ಆ ಪತಿಯದಾಗ್ತದೆ. ಹಾಗೆಯೇ ವಿವಾಹದ ನಂತರ ಒಬ್ಬ ಸ್ತ್ರೀ ಅಥವಾ ಪತ್ನಿಯ ಜವಾಬ್ದಾರಿ ಕೂಡ ಇಲ್ಲಿ ಪತಿಯನ್ನು ನೋಡ್ಕೊಳ್ತಕ್ಕಂಥದ್ದು, ಇಡೀ ಕುಟುಂಬವನ್ನು ನಿಭಾಯಿಸ್ತಕ್ಕಂಥದ್ದು. ಕೇವಲ ಅವರಿಬ್ಬರಿಗೆ ಸಂಬಂಧಪಟ್ಟಂತೆ ಅಲ್ಲ, ಇಡೀ ಕುಟುಂಬವನ್ನು ನಿಭಾಯಿಸ್ತಕ್ಕಂಥದ್ದು ಆ ಥರದ್ದು. ಮುಂದೆ ಅವರು ಮಕ್ಕಳನ್ನು ಪಡೀತಕ್ಕಂಥದ್ದು ಅಥವಾ ವಯೋವೃದ್ಧರಾಗಿರ್ತಕ್ಕಂಥ ತಂದೆ ತಾಯಿಗಳು ಇವರೆಲ್ಲರಿಗೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಸಹಕಾರವನ್ನು ಒದಗಿಸ್ತಕ್ಕಂಥದ್ದು ಈ ವಿವಾಹ ಅಂತಕ್ಕಂತಹ ಒಂದು ಸಂಸ್ಥೆಯಾಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪತ್ನಿಯ ಹೊಣೆಗಾರಿಕೆ ಪತಿಯದು, ಪತಿಯ ಹೊಣೆಗಾರಿಕೆ ಪತ್ನಿಯದು, ಅವರಿಬ್ಬರ ಹೊಣೆಗಾರಿಕೆ ಇಲ್ಲಿ ಮಕ್ಕಳನ್ನು ನೋಡ್ಕೊಳ್ತಕ್ಕಂತಹದ್ದು ಆಗಿರುತ್ತದೆ. ಆ ಹಿನ್ನೆಲೆಯಲ್ಲಿ ಆ ಕುಟುಂಬದ ಆರ್ಥಿಕ ಚಟುವಟಿಕೆಗಳ ಒಂದು ಸ್ವರೂಪ
ಒಂದೊಂದು ಕುಟುಂಬದಲ್ಲಿ ಬೇರೆ ಬೇರೆ ರೂಪದಲ್ಲಿರ್ತದೆ. ಇಡೀ ಕುಟುಂಬ ಅದನ್ನು ನಿಭಾಯಿಸ್ತದೆ. ಹಾಗೆ ನಿಭಾಯಿಸೋದಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ವಿವಾಹ ಅಂತಕ್ಕಂತಹ ಒಂದು ಸಂಸ್ಥೆ. ಹೀಗಾಗಿ ಒಂದು ವ್ಯವಸ್ಥೆಯ ಆರ್ಥಿಕ ಚೌಕಟ್ಟನ್ನು, ವಿವಾಹ ಸಂಬಂಧಗಳನ್ನು, ವಿವಾಹ ಬಾಂಧವ್ಯಗಳನ್ನು ನಿರ್ವಹಿಸ್ತಕ್ಕಂಥದ್ದು ಇಲ್ಲಿ ಮುಖ್ಯ ಕೆಲಸ ಆಗಿದೆ. ಮತ್ತು ನಾವು ಪ್ರಾಚೀನ ಸಾಂಪ್ರದಾಯಿಕವಾದಂತಹ ಸಮಾಜವನ್ನು ತೆಗೆದುಕೊಂಡ್ರೆ ಆಗ ಪುರುಷ ಮನೆಯ ಹೊರಗಿನ ಕೆಲಸಗಳನ್ನು ನಿಭಾಯಿಸ್ತಕ್ಕಂಥದ್ದು ಅಥವಾ ಎಲ್ಲ ಆರ್ಥಿಕ ಜವಾಬ್ದಾರಿಗಳನ್ನು ಪುರುಷ ಮಾತ್ರ ನೋಡ್ಕೊಳ್ತಾ ಇದ್ದ. ಗೃಹ ಕೃತ್ಯ, ಮನೆಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು, ಅಡಿಗೆ, ಮಕ್ಕಳ ಪೋಷಣೆ, ಈ ಥರದ ಕೆಲಸಗಳನ್ನು ಸ್ತ್ರೀ ಅಥವಾ ಪತ್ನಿ ನಿಭಾಯಿಸ್ತಾ ಇದ್ದ. ಹಾಗಾಗಿ ಆಕೆಯ ಒಂದು ಪಾತ್ರ ಆರ್ಥಿಕ ಚಟುವಟಿಕೆಗಳ ಕಡೆಗೆ ಅಷ್ಟಾಗಿ ಇರಲಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಆರ್ಥಿಕ ಸಹಕಾರಕ್ಕೆ ಆ ವ್ಯಾಪ್ತಿಯಲ್ಲಿ ಅನೇಕ ಬದಲಾವಣೆಗಳಾಗಿದ್ದಾವೆ. ಇವತ್ತು ಮಹಿಳೆಯರು ಮನೆಯ ಹೊರಗಿನ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಮನೆ ಕೆಲಸಗಳನ್ನು ಮಾಡ್ತಾರೆ, ಮನೆಯ ಹೊರಗಿನ ಕೆಲಸಗಳನ್ನು ಮಾಡ್ತಾರೆ, ಎರಡೂ ಕೆಲಸಗಳನ್ನು ನಿಭಾಯಿಸ್ತಾ ಇದ್ದಾರೆ. ಹಾಗಾಗಿ ಅಂತಹ ಕುಟುಂಬಗಳಲ್ಲಿ ಆರ್ಥಿಕವಾದಂತಹ ಒಂದು ಉತ್ತಮವಾದಂತಹ ವಾತಾವರಣ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಸಮಾಜ ಬದಲಾಗುತ್ತಾ ಹೋದಂತೆ ಇಬ್ಬರು ದುಡಿತಕ್ಕಂತಹ ಅನಿವಾರ್ಯತೆ ಮತ್ತು ಇಬ್ಬರಿಗೂ ದುಡಿಮೆಯ ಅವಕಾಶಗಳು ಇಲ್ಲಿ ದೊರೀತಾ ಹೋಗ್ತಾ ಇದ್ದಾವೆ. ಅಂತಲ್ಲಿ ಅವರ ಒಂದು ಆರ್ಥಿಕ ಜೀವನ, ಆರ್ಥಿಕ ಚಟುವಟಿಕೆಗಳು ಉತ್ತಮ ರೂಪದಲ್ಲಿ ರೂಪುಗೊಳ್ಳೋದಕ್ಕೆ ಇಲ್ಲಿ ಸಹಾಯಕ ಆಗುತ್ತೆ. ಹಾಗಾಗಿ ಪರಸ್ಪರ ಜವಾಬ್ದಾರಿಯ ಮೂಲಕ ಈ ಕೆಲಸಗಳು ಇವತ್ತು ನಿಭಾಯಿಸಲ್ಪಡ್ತಕ್ಕಂತಹದ್ದನ್ನು ನೋಡ್ತೇವೆ. ಹೀಗಾಗಿ ಆರ್ಥಿಕ ಜವಾಬ್ದಾರಿಗಳನ್ನು ಪತಿ ಪತ್ನಿಯರಿಬ್ಬರೂ ಕೂಡ ಅನೇಕ ಕುಟುಂಬಗಳಲ್ಲಿ ಸಮನಾಗಿ ತೆಗೆದುಕೊಳ್ತಕ್ಕಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಒಟ್ಟಿನಲ್ಲಿ ಹಣಕಾಸಿನ ಆರ್ಥಿಕ ಚಟುವಟಿಕೆಗಳ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಮುಖ್ಯ ಪ್ರೇರಣೆಯಾಗಿರ್ತಕ್ಕಂಥದ್ದು ವಿವಾಹ ಅಂತಕ್ಕಂತಹ ಸಂಸ್ಥೆಯ ಮಾರ್ಗದರ್ಶನ. ಮತ್ತೊಂದು ಭಾವನಾತ್ಮಕತೆ ಬೆಳೆಸುತ್ತದೆ. ಇಲ್ಲಿ ಭಾವನಾತ್ಮಕವಾಗಿರ್ತಕ್ಕಂತಹ ಸಂಬಂಧಗಳು ಅಂದಾಗ ಬಹುಶಃ ನಮ್ಮ ಸಾಮಾಜಿಕ ಜೀವನದಲ್ಲಿ, ಸಾಮಾಜಿಕ ಬದುಕಿನಲ್ಲಿ ಪ್ರೀತಿ, ವಿಶ್ವಾಸ, ಮಮತೆ, ವಾತ್ಸಲ್ಯ ಇವೆಲ್ಲವುಗಳನ್ನು ಕೂಡ ನಾವಲ್ಲಿ ಕಾಣ್ತೇವೆ. ಆ ಪ್ರೀತಿ, ವಾತ್ಸಲ್ಯ, ಮಮತೆ, ವಿಶ್ವಾಸ ಇವೆಲ್ಲ ಒಂದು ನಿಕಟತೆ ಅಂತಕ್ಕಂಥದ್ದು ವಿವಾಹ ಸಂಸ್ಥೆಯ ಮೂಲಕ ಮಾತ್ರ ಪ್ರಾಪ್ತವಾಗ್ತಕ್ಕಂತಹದ್ದು. ಅದು ಮುಂದೆ ರಕ್ತ ಸಂಬಂಧವನ್ನು ಬೆಳೆಸುವಂತಹದ್ದು ಆಗಿರುತ್ತದೆ. ಅಂತಲ್ಲಿ ನೀವು ಉದಾಹರಣೆಗೆ ತೆಗೆದುಕೊಳ್ಳಿ, ನೀವು ಸ್ವಲ್ಪ ಆಚೆ ಈಚೆ ನಿಮ್ಮ ಬದುಕಿನಲ್ಲಿ ವ್ಯತ್ಯಾಸಗಳಾಯಿತು ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿಗಳು ಎಷ್ಟು ಅದಕ್ಕೆ ಹೊಣೆಗಾರರಾಗ್ತಾರೆ, ಎಷ್ಟು ಜವಾಬ್ದಾರಿ ತಗೊಳ್ತಾರೆ, ಎಷ್ಟು ನೊಂದ್ಕೊಳ್ತಾರೆ ಅನ್ನೋದನ್ನು ನೀವು ಗಮನಿಸ್ತೀರಿ. ನಿಮ್ಮ ಶಿಕ್ಷಣ, ನಿಮ್ಮ ಉದ್ಯೋಗ, ನಿಮ್ಮ ವಿವಾಹ ಇವೆಲ್ಲವುಗಳು ಎಷ್ಟೇ ಕಷ್ಟ ಆಗಿರಲಿ ಅವು ಚೆನ್ನಾಗಿ ಆಗಬೇಕು ಅಂತಕ್ಕಂತಹ ಒಂದು ವಾತ್ಸಲ್ಯ, ಭಾವನಾತ್ಮಕವಾಗಿರ್ತಕ್ಕಂತಹ ಸಂಬಂಧ ಅಲ್ಲಿರ್ತಕ್ಕಂತಹದನ್ನು, ಜಾಗೃತವಾಗ್ತಕ್ಕಂಥದ್ದನ್ನು ನೀವಲ್ಲೇ ನೋಡ್ತೀರಿ. ಬಹುಶಃ ಪ್ರತಿ ತಂದೆ ತಾಯಿಗಳ ಹೊಣೆಗಾರಿಕೆ ಏನು, ಅವರ ಆಸೆ ಏನು ಅಂತ ಹೇಳಿದ್ರೆ ತಮ್ಮ ಮಕ್ಕಳು ಸಮಾಜದಲ್ಲಿ ಒಂದು ಉತ್ತಮವಾದಂತಹ ಸ್ಥಾನಮಾನಗಳನ್ನು ಹೊಂದಬೇಕು ಅಂತಕ್ಕಂಥ. ಮಕ್ಕಳ ಏಳಿಗೆಯಲ್ಲಿ ತಮ್ಮ ಏಳಿಗೆಯನ್ನು ಕಾಣ್ತಕ್ಕಂಥದ್ದು ಇಲ್ಲಿನ ಒಂದು ವ್ಯವಸ್ಥೆ. ಹಾಗಾಗಿ ಇಲ್ಲಿ ಭಾವನಾತ್ಮಕವಾಗಿರ್ತಕ್ಕಂತಹ ಸಂಬಂಧಗಳಿದೆ. ಆ ರಕ್ತ ಸಂಬಂಧಗಳು ವಿಶೇಷವಾದಂತಹ ಒಂದು ಗಟ್ಟಿತನವನ್ನು ಹೊಂದುತ್ತವೆ ಮತ್ತು ಆ ಮೂಲಕ ಮಕ್ಕಳಲ್ಲಿ ಜವಾಬ್ದಾರಿಯನ್ನು ಬೆಳೆಸುವಂತಹ ಒಂದು ಪ್ರಭಾವವನ್ನು ಕೂಡ ಇಲ್ಲಿ ನಿರ್ವಹಿಸುತ್ತವೆ. ಈ ರೂಪದಲ್ಲಿ ವಿವಾಹ ಅಂತಕ್ಕಂತಹ ಸಂಸ್ಥೆ ಭಾವನಾತ್ಮಕವಾದಂತಹ ಸಂಬಂಧಗಳನ್ನು, ಪ್ರೀತಿ ವಿಶ್ವಾಸದ ಸಂಬಂಧಗಳನ್ನು, ಪರಸ್ಪರ ಸಹಕಾರದ ಸಂಬಂಧಗಳನ್ನು, ಈ ಭಾವನೆಗಳನ್ನು ಬೆಳೆಸುತ್ತೆ. ಈ ಭಾವನೆಗಳಿಂದಲೇ ಇಡೀ ಸಮಾಜ ಒಂದು ವ್ಯವಸ್ಥಿತವಾದಂತಹ ಚೌಕಟ್ಟನ್ನು ಹೊಂದುತ್ತೆ. ಇವತ್ತು ನಮ್ಮ ಇಡೀ ಸಮಾಜ ವ್ಯವಸ್ಥಿತವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಕುಟುಂಬಗಳು ಮತ್ತು ವಿವಾಹ ಸಂಸ್ಥೆಯ ಒಂದು ಚೌಕಟ್ಟು ಅಂತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ಕಾಣ್ಬೋದು. ಆ ಥರದ ಒಂದು ಭಾವನಾತ್ಮಕವಾದಂತಹ ಸಂಬಂಧಗಳನ್ನು ಬೆಳೆಸುವಲ್ಲಿ ವಿವಾಹ ಸಂಸ್ಥೆಯ ಪಾತ್ರ ಅಂತಕ್ಕಂತಹದ್ದು ವಿಶೇಷವಾಗಿ ಇದೆ. ಮತ್ತೊಂದು ಸಾಮಾಜಿಕ ಐಕ್ಯತೆ ತರುತ್ತದೆ. ವಿವಾಹ ಸಂಸ್ಥೆ ಇರ್ತಕ್ಕಂತಹದ್ದು ಸಾಮಾಜಿಕ ಐಕ್ಯತೆಯನ್ನು ತರುತ್ತದೆ. ನೋಡಿ, ಇಲ್ಲಿ ವಿವಾಹ ಸಂಬಂಧಗಳು ಏರ್ಪಡ್ತಕ್ಕಂಥದ್ದು ಹೇಗೆ, ಸ್ತ್ರೀ ಪುರುಷರ ನಡುವೆಯೇ ಆಗಿದ್ರೂ ಕೂಡ
ಅಲ್ಲಿ ಇಬ್ಬರು ಪ್ರತ್ಯೇಕವಾಗಿ ಒಂದೊಂದು ಕುಟುಂಬವನ್ನು ಪ್ರತಿನಿಧಿಸುತ್ತಾರೆ. ಕುಟುಂಬಗಳ ನಡುವಿನ ಸಂಬಂಧ ವಿವಾಹ ಅಂತಕ್ಕಂಥದ್ದು ಕೇವಲ ಸ್ತ್ರೀ ಪುರುಷರ ನಡುವೆ ಅಥವಾ ಪತಿ ಪತ್ನಿಯರಿಗೆ ಸೀಮಿತವಾಗ್ತಕ್ಕಂಥ ಸಂಬಂಧ ಅಲ್ಲ, ಬದಲಾಗಿ ಅದು ಕುಟುಂಬಗಳ ನಡುವಿನ ಸಂಬಂಧವನ್ನು ವೃದ್ಧಿಸುತ್ತಾ ಹೋಗುತ್ತದೆ. ಆ ರಕ್ತ ಸಂಬಂಧವನ್ನು ವೃದ್ಧಿಸ್ತಾ ಹೋಗ್ತದೆ. ಆ ರಕ್ತ ಸಂಬಂಧವು ಸಾಮಾಜಿಕ ಐಕ್ಯತೆಯನ್ನು ತರ್ತಾ ಹೋಗ್ತದೆ. ಅಂದರೆ ಇಡೀ ಸಮಾಜ ಅಂತಕ್ಕಂಥದ್ದು ಕೇವಲ ಜನರ ಗುಂಪು ಮಾತ್ರ ಅಲ್ಲ, ಅಲ್ಲಿ ಪರಸ್ಪರ ಅಂತರ್ಕ್ರಿಯೆ, ಸಂಬಂಧಗಳು, ರಕ್ತ ಸಂಬಂಧಗಳು, ಸಾಮಾಜಿಕ ಸಂಬಂಧಗಳು ಇವೆಲ್ಲವುಗಳು ಅಲ್ಲಿ ಅಸ್ತಿತ್ವದಲ್ಲಿ ಇರಬೇಕಾಗುತ್ತೆ. ಅಂತಹ ಕಡೆಗಳಲ್ಲಿ ಸಮಾಜದ ಐಕ್ಯತೆಯನ್ನು ತರ್ತಕ್ಕಂಥದ್ದು ಅಂದರೆ ಜನರ ನಡುವೆ, ಕುಟುಂಬಗಳ ನಡುವೆ ಅನೇಕ ಕುಟುಂಬಗಳು, ಆ ಕುಟುಂಬಗಳ ಬಂಧು ಬಾಂಧವರು ಇವರೆಲ್ಲರ ನಡುವೆ ಸಂಬಂಧಗಳನ್ನು ಬೆಳೆಸ್ತಾ ಹೋಗ್ತದೆ. ಅದು ರಕ್ತ ಸಂಬಂಧಗಳ ರೂಪದಲ್ಲಿ ರೂಪಿತವಾಗ್ತಾ ಹೋಗುತ್ತೆ. ಹಾಗಾಗಿ ಆ ರಕ್ತ ಸಂಬಂಧ ಅಂತಕ್ಕಂಥದ್ದು ಗಟ್ಟಿ ಸಂಬಂಧ, ಅದು ಸಮಾಜದಲ್ಲಿ ಐಕ್ಯತೆಯನ್ನು ತರುತ್ತದೆ. ಇನ್ನು ಹಲವೊಂದು ಸಂದರ್ಭಗಳಲ್ಲಿ ಇತ್ತೀಚಿನ ಆಧುನಿಕ ಬೆಳವಣಿಗೆಗಳಲ್ಲಿ ಅಂತರ್ಜಾತಿ ವಿವಾಹಗಳು ನಡೀತಾ ಇದ್ದಾವೆ, ಅಂತರ್ಧರ್ಮೀಯ ವಿವಾಹಗಳು ನಡೀತಾ ಇದ್ದಾವೆ. ಮೊದಲಿನ ಸಮಾಜ, ಪುರಾತನ ಸಮಾಜದಲ್ಲಿ ಏನಿತ್ತು, ವಿವಾಹ ಸಂಬಂಧಗಳು ಕೇವಲ ಧರ್ಮದ ಚೌಕಟ್ಟಿನಲ್ಲಿ, ತಮ್ಮ ಜಾತಿಯ ಚೌಕಟ್ಟಿನಲ್ಲಿ ಮಾತ್ರ ನಡೀತಾ ಇತ್ತು. ಒಂದು ಜಾತಿಯ ಪುರುಷ ತನ್ನದೇ ಜಾತಿಯ ಸ್ತ್ರೀಯನ್ನು ವಿವಾಹ ಆಗ್ತಕ್ಕಂಥದ್ದು, ಒಂದು ಧರ್ಮದ ಪುರುಷ ತನ್ನದೇ ಧರ್ಮದ ಸ್ತ್ರೀಯನ್ನು ವಿವಾಹ ಆಗ್ತಕ್ಕಂಥದ್ದು ಈಗಲೂ ಹಾಗೇ ಇರ್ತಕ್ಕಂಥ ನಿಯಮ, ಒಳಬಾಂಧವ್ಯ ವಿವಾಹ ಅಂತ ಹೇಳಿ ಕರೀತೀವಿ. ಆದರೆ ಇವತ್ತಿನ ಬದಲಾದಂತಹ ಒಂದು ಪರಿಸ್ಥಿತಿಯಲ್ಲಿ ವಿವಾಹ ಸಂಬಂಧಗಳು ಜಾತಿಯ ಚೌಕಟ್ಟನ್ನು ಮೀರಿ ರೂಪುಗೊಳ್ತಾ ಇದ್ದಾವೆ, ಧರ್ಮದ ಚೌಕಟ್ಟನ್ನು ಮೀರಿ ರೂಪುಗೊಳ್ತಾ ಇದ್ದಾವೆ. ಅಂತಹ ಸಂದರ್ಭಗಳಲ್ಲಿ ಆರಂಭಕ್ಕೆ ಕೆಲವು ಸಾರಿ ಸಂಘರ್ಷಗಳಾಗ್ಬೋದು, ಸಂಘರ್ಷಗಳು ತಲೆದೋರ್ಬೋದು. ಆದರೆ ನಿಧಾನಕ್ಕೆ ಆ ವಿಭಿನ್ನ ಜಾತಿಯ ಜನರ ನಡುವೆ, ವಿಭಿನ್ನ ಧರ್ಮಗಳ ನಡುವೆ ಅನ್ಯೋನ್ಯ ಸಂಬಂಧಗಳು ಅಂತಕ್ಕಂಥದ್ದು ಸಾಮಾಜಿಕ ಐಕ್ಯತೆಯನ್ನು ತರೋದಕ್ಕೆ ಕಾರಣ ಆಗ್ತವೆ ಅಂತಕ್ಕಂತಹ ಅಂಶವನ್ನು ನಾವಿಲ್ಲಿ ನೋಡ್ಬೋದಾಗುತ್ತೆ. ಹೀಗಾಗಿ ಆ ಒಂದು ಹೊಸ ಬಗೆಯ ಸಮಾಜದ ಸೃಷ್ಟಿಗೆ, ಹೊಸ ಬಗೆಯ ಸಾಮಾಜಿಕ ಐಕ್ಯತೆಗೆ ಇಂತಹದ್ದೊಂದು ವ್ಯವಸ್ಥೆ ಇಲ್ಲಿ ಕಾರಣ ಆಗುತ್ತೆ. ಹಾಗಾಗಿ ಮುಂದೆ ಇಂತಹವುಗಳ ಸಂಖ್ಯೆ ಹೆಚ್ಚಾದಾಗ ಜಾತಿರಹಿತ ಸಂಬಂಧಗಳು, ಜಾತಿರಹಿತವಾದಂತಹ ಸಮಾಜ ಅಂತಕ್ಕಂಥದ್ದು ಸ್ಥಾಪನೆ ಆದ ನಾವು ಆಶ್ಚರ್ಯವನ್ನು ಪಡಬೇಕಾಗಿಲ್ಲ. ಆ ರೂಪದಲ್ಲಿ ಒಂದು ಬಗೆಯಲ್ಲಿ ಇಡೀ ಸಮಾಜದ ಜನರ ನಡುವೆ ಏಕತೆಯನ್ನು, ಒಗ್ಗಟ್ಟನ್ನು, ಐಕ್ಯತೆಯನ್ನು ತರ್ತಕ್ಕಂತಹ ಕೆಲಸವನ್ನು ನಮ್ಮ ವಿವಾಹ ಸಂಸ್ಥೆ ಅಂತಕ್ಕಂಥದ್ದು ಮಾಡ್ತದೆ. ಯಾವುದೇ ಸಂಬಂಧಗಳಾದರೂ ಅದು ಸೀಮಿತ, ತಾತ್ಕಾಲಿಕ, ಕ್ಷಣಿಕ. ಆದರೆ ವಿವಾಹ ಸಂಬಂಧಗಳಿದ್ದಾವೆ, ಅವು ಶಾಶ್ವತವಾದಂಥ ಸಂಬಂಧಗಳು. ಅವು ಸಮಾಜದ ಜನರ ನಡುವೆ ಐಕ್ಯತೆಯನ್ನು ತರ್ತಕ್ಕಂತಹ ಒಂದು ಕೆಲಸವನ್ನು ಮಾಡುತ್ತವೆ. ಇಲ್ಲಿ ನಾವು ಗಮನಿಸ್ಬೋದು, ಯಾವುದೇ ಸಂಬಂಧಗಳು ತಾತ್ಕಾಲಿಕ ಆಗ್ಬೋದು, ಸೀಮಿತ ಅವಧಿಗಿರ್ಬೋದು. ಆದರೆ ವಿವಾಹ ಸಂಬಂಧಗಳು ಮಾತ್ರ ಶಾಶ್ವತವಾದಂತಹ ಸಂಬಂಧಗಳಾಗಿರ್ತವೆ. ಆ ಥರದ ಶಾಶ್ವತ ಸಂಬಂಧಗಳ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥದ್ದು ನಮ್ಮ ವಿವಾಹ ಅಂತಕ್ಕಂತಹ ಒಂದು ಸಂಸ್ಥೆ ಎನ್ನುವುದನ್ನು ನಾವು ಮುಖ್ಯವಾಗಿ ಮಾಡಬೇಕಾಗುತ್ತೆ. ಹೀಗಾಗಿ ಈ ವಿವಾಹ ಅಂತಕ್ಕಂತಹ ಒಂದು ಸಂಸ್ಥೆ ಇಡೀ ಸಮಾಜವನ್ನು ರೂಪಿಸುತ್ತದೆ. ಒಂದು ಸಮಾಜದ ಚೌಕಟ್ಟಿಗೆ ನೈತಿಕ ತಳಹದಿಯನ್ನು ಒದಗಿಸುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತೆ. ನೈತಿಕ ಚೌಕಟ್ಟನ್ನು ಒದಗಿಸುತ್ತೆ, ಲೈಂಗಿಕ ಸಂಬಂಧಗಳನ್ನು ನಿಯಂತ್ರಿಸುತ್ತೆ, ಸದಸ್ಯರ ಸಂಬಂಧಗಳನ್ನು ನಿಯಂತ್ರಿಸುತ್ತೆ ಮತ್ತು ಇಡೀ ಸಮಾಜಕ್ಕೆ ಒಂದು ಮಾರ್ಗದರ್ಶನವನ್ನು ರೂಪಿಸುತ್ತದೆ. ಸಂಬಂಧಗಳು ಹೇಗಿರಬೇಕು, ಇಡೀ ವ್ಯವಸ್ಥೆ ಹೇಗಿರಬೇಕು, ಅದರಿಂದ ನಮ್ಮ ಸಮಾಜ ಈ ಒಂದು ರೂಪದಲ್ಲಿ ನಡೀತಾ ಹೋಗ್ತದೆ ಎನ್ನುವಂತಹ ಎಲ್ಲ ಬೆಳವಣಿಗೆಗಳು ಈ ವಿವಾಹ ಸಂಸ್ಥೆಯ ಮೂಲಕ ನಮಗೆ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಲ್ಲಿ ಪ್ರತಿಯೊಂದು ಸಮಾಜದಲ್ಲಿಯೂ ವಿವಾಹ ಅಂತಕ್ಕಂತಹ ಸಂಸ್ಥೆ ಈ ರೀತಿಯ ಅನೇಕ ಕಾರ್ಯಗಳನ್ನು ನಿರ್ವಹಿಸುತ್ತಾ ಹೋಗುತ್ತದೆ. ಬಹಳ ಮುಖ್ಯವಾಗಿ ಮಾನವನ ಲೈಂಗಿಕ ಜೀವನವನ್ನು ನಿಯಂತ್ರಣಕ್ಕೆ ರೂಪಿಸುತ್ತದೆ, ಅದಕ್ಕೊಂದು ಚೌಕಟ್ಟನ್ನು ಒದಗಿಸುತ್ತೆ. ಆ ಚೌಕಟ್ಟಿನಲ್ಲಿ ಲೈಂಗಿಕ ಸಂಬಂಧಗಳ ಮೇಲೆ ಮಿತಿಯನ್ನು ಹಾಕ್ತದೆ. ಯಾರು ಯಾರನ್ನ ವಿವಾಹವಾಗಬೇಕು, ಯಾರು ಯಾರನ್ನ ವಿವಾಹವಾಗಬಾರ್ದು ಎನ್ನುವಂತಹ ಒಂದು ಮಿತಿಯನ್ನು ಕೂಡ ಹಾಕ್ತದೆ. ಮತ್ತು ವಿವಾಹಿತರಾಗುವುದೆಂದರೆ ಅವರು ಒಂದು ಕುಟುಂಬವನ್ನು ರಚನೆ ಮಾಡ್ತಕ್ಕಂತಹದ್ದು, ಕುಟುಂಬದ ಸ್ಥಾಪನೆಗೆ ಸಹಾಯಕವಾಗ್ತಕ್ಕಂತಹ
ಒಂದು ಸಂಗತಿ. ಆ ಕುಟುಂಬ ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಸದಸ್ಯರ ಪರಸ್ಪರ ಆರ್ಥಿಕ ಚಟುವಟಿಕೆಗಳ ಸಹಕಾರ, ಆರ್ಥಿಕ ಜವಾಬ್ದಾರಿ, ಆಸ್ತಿ ಹೊಣೆಗಾರಿಕೆಗಳು. ನೋಡಿ, ಇಲ್ಲಿ ಒಂದು ವಿವಾಹದ ಮೂಲಕ ಅಸ್ತಿತ್ವಕ್ಕೆ ಬರ್ತಕ್ಕಂಥ ಕುಟುಂಬ ಎಷ್ಟು ಜವಾಬ್ದಾರಿಗಳನ್ನು ತಗೊಳುತ್ತೆ ಅಂತ ಹೇಳಿದ್ರೆ ಅನೇಕರು ಹೇಳ್ತಕ್ಕಂಥದ್ದನ್ನು ನೀವು ಕೇಳ್ತೀವಿ. ನಾವು ಎಷ್ಟು ಆಸ್ತಿ ಮಾಡಬೇಕು ಅಂದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂತ್ಕೊಂಡು ಊಟ ಮಾಡಬೇಕು, ಅಷ್ಟು ಆಸ್ತಿ ಮಾಡಿದ್ರೇ ಸಮಾಧಾನ. ನೋಡಿ, ಇಲ್ಲಿ ಸ್ವಾರ್ಥ ಇಲ್ಲ. ತಮ್ಮಷ್ಟೇ ಮಾಡ್ಕೊಳ್ಬೇಕು ಅಂತ ಹೇಳಿಲ್ಲ, ತಮ್ಮ ಮಕ್ಕಳಿಗೆ ಮಾಡಬೇಕು, ತಮ್ಮ ಮೊಮ್ಮಕ್ಕಳಿಗೆ ಮಾಡಬೇಕು. ಅಂದರೆ ಇದೇನೇ ಕುಟುಂಬದ ನಡುವಿನ ಬಾಂಧವ್ಯ. ಬೇರೆ ಏನೇ ವೈಷಮ್ಯಗಳಿದ್ರು, ಆಸ್ತಿ ಅಂತಸ್ತು ಆರ್ಥಿಕ ವಿಚಾರಗಳು ಬಂದಾಗ ನಾವು ಕುಟುಂಬದ ಸದಸ್ಯರನ್ನು ಬಿಟ್ಟುಕೊಡೋದಿಲ್ಲ. ಅಂತಹ ಒಂದು ಕುಟುಂಬದ ರಚನೆ ವಿವಾಹದ ಮೂಲಕ ಆಗ್ತಕ್ಕಂಥದ್ದು ಮತ್ತು ಆ ಎಲ್ಲ ಆರ್ಥಿಕ ಅಂಶಗಳ ಹಕ್ಕುದಾರಿಕೆಯನ್ನು ಪಡ್ಕೊಳ್ತಕ್ಕಂಥದ್ದು ಕೂಡ ವಿವಾಹದ ಮೂಲಕ ಸಾಧ್ಯವಾಗ್ತಕ್ಕಂಥದ್ದು. ಹಾಗೆಯೇ ಇಲ್ಲಿ ಪತಿ ಪತ್ನಿಯರು, ತಂದೆ ತಾಯಿಗಳು, ಮಕ್ಕಳು, ಸಹೋದರ ಸಹೋದರಿಯರು, ಚಿಕ್ಕಮ್ಮ ಚಿಕ್ಕಪ್ಪ, ಈ ಎಲ್ಲ ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧಗಳು ಮತ್ತು ಅವರ ನಡುವೆ ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆ, ವಾತ್ಸಲ್ಯ, ಮಮತೆ, ಈ ಎಲ್ಲ ಭಾವನೆಗಳು ಇಲ್ಲಿ ಮಾತ್ರ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಈ ಥರದ ಬಾಂಧವ್ಯಗಳು ಬೆಳೆಯುವುದರ ಮೂಲಕ ಇಡೀ ಸಮಾಜ ಅಂತಕ್ಕಂತಹದ್ದು ಐಕ್ಯತೆಯ ಕಡೆ ಹೋಗುತ್ತೆ. ಒಂದು ಸಮಾಜ ಅಂತಕ್ಕಂತಹದ್ದು ಏಕರೂಪದಲ್ಲಿ ರೂಪುಗೊಳ್ಳೋದಕ್ಕೆ ಇಲ್ಲಿನ ಬಾಂಧವ್ಯಗಳು, ವಿವಾಹ ಸಂಬಂಧಗಳು ಅತ್ಯಂತ ಪ್ರಮುಖವಾದಂತಹ ಒಂದು ತಳಹದಿಯನ್ನು ಒದಗಿಸುತ್ತವೆ. ಹಾಗಾಗಿ ವಿವಾಹ ಅಂತಕ್ಕಂತಹ ಸಂಸ್ಥೆ ಪ್ರತಿಯೊಂದು ಸಮಾಜದಲ್ಲೂ ಈ ಬಗೆಯ ಕಾರ್ಯಗಳನ್ನು ನಿರ್ವಹಿಸುತ್ತಾ ಇಡೀ ಸಮಾಜಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡುತ್ತೆ, ಇಡೀ ಸಮಾಜಕ್ಕೆ ಒಂದು ನೈತಿಕ ಚೌಕಟ್ಟನ್ನು ರೂಪಿಸುತ್ತದೆ. ಅದರ ತಳಹದಿಯ ಮೇಲೆ ನಮ್ಮ ಸಮಾಜ ಅಂತಕ್ಕಂಥದ್ದು ಮುಂದುವರಿತಾ ಹೋಗ್ತಕ್ಕಂಥದ್ದನ್ನು ನೋಡ್ತೀವಿ. ಈ ಹಿನ್ನೆಲೆಯಲ್ಲಿ ವಿವಾಹ ಸಂಸ್ಥೆಯ ಕಾರ್ಯಗಳು ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಕ್ಕಂಥವುಗಳು. ಇದು ಸಾಮಾನ್ಯವಾಗಿ 5 ಅಂಕಗಳ ಒಂದು ಪ್ರಶ್ನೆಯಾಗಿರುತ್ತೆ. ವಿವಾಹ ಸಂಸ್ಥೆಯ ಕಾರ್ಯಗಳು ಪ್ರತಿಯೊಂದು ಸಮಾಜದಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ನಿರ್ವಹಿಸುತ್ತವೆ ಎನ್ನುವಂಥ